ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಪವಿತ್ರಾತ್ಮ ದಾನದ ವಾಗ್ದಾನ ಮಾಡೋಣವಾಗಿದೆ ಎಂಬುದನ್ನು ನಮಗೆ ತಿಳಿಪಡಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತೆಂಬ ಈ ಮುಂಜಾನೆಯ ವಾಕ್ಯದಾನದ ಈ ಸರಣಿಯಲ್ಲಿ ಈ ತಿಂಗಳು ನಾವು ಪವಿತ್ರಾತ್ಮನ ವಾಗ್ದಾನ ಇದರ ಕುರಿತಾಗಿ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸಲಿಕ್ಕಿರುವಂಥ ದೇವರ ವಾಕ್ಯದ ಭಾಗವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38-39 ವಚನಗಳು. ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಈ ವಾಕ್ಯಗಳನ್ನ ಗ್ರಹಿಸಲಿಕ್ಕೆ ನಾವು ಶಕ್ತರಾಗುವಂತೆ ನಮ್ಮ ಶ್ರೇಷ್ಠ ಬೋಧಕನಾದ ಪರಿಶುದ್ಧಾತ್ಮನು ತಾನೇ ಆತ ನಮಗೆ ಇವುಗಳನ್ನ ಬೋಧಿಸಲಿ. ಪರಲೋಕದ ತಂದೆಯು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ಈಗ ನಾವು ಓದಿದಂಥ ಈ ವಾಕ್ಯದ ಭಾಗವು ಬಹಳ ಒಂದು ಪ್ರಸಿದ್ಧವಾದ ಸತ್ಯವೇದದ ಅಧ್ಯಾಯದ ಒಂದು ಪ್ರಸಂಗದಲ್ಲಿ ಸಿಕ್ಕುವಂಥ ಒಂದು ಮಾತು ಅಥವಾ ಹೇಳಿಕೆ. ಅಂದರೆ ಪಂಚಾಶತಮ ದಿವಸ ಅಥವಾ ಪಂಚಾಶತಮ ದಿನದಂತೂ ನಡೆದ ಘಟನೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಹೇಳಿರುವಲ್ಲಿ ಆ ಭಾಗದಿಂದ ನಾವು ಈ ವಾಕ್ಯವನ್ನು ಓದಿದ್ದೇವೆ. ಇದೇ ತಿಂಗಳು ಜೂನ್ 8ನೇ ತಾರೀಕು ಕ್ರಿಸ್ತನ ಸಭೆ ಪ್ರಪಂಚದಾದ್ಯಂತ ಪಂಚಾಶತಮ ದಿನವನ್ನು, ಡೇ ಆಫ್ ಪೆಂಟೆಕೋಸ್ಟ್, ಇದನ್ನು ಆಚರಿಸಿದೆ. ಈ ದಿನ ಬಹಳ ಮಹತ್ವವುಳ್ಳ ದಿನ. ಸತ್ಯವೇದ ಪಂಡಿತರು ಮತ್ತು ವ್ಯಾಖ್ಯಾನಗಾರರು ಈ ದಿನವನ್ನು ವಿಧ ವಿಧ ಹೆಸರುಗಳಲ್ಲಿ ಕರೆದಿದ್ದಾರೆ. ಕೆಲವರು ವಿವರಿಸುವ ವಿಧದಲ್ಲಿ ಕ್ರಿಸ್ತನ ಸಭೆ ಆ ದಿನ ಹುಟ್ಟಿದ ದಿವಸ ಅಥವಾ ಕ್ರಿಸ್ತನ ಸಭೆ ಆ ದಿನ ಆರಂಭವಾದ ದಿವಸ, ಹೀಗೆಲ್ಲ ವರ್ಣಿಸುವುದುಂಟು. ಇನ್ನು ಕೆಲವು ಹೋಲಿಕೆಗಳನ್ನು ಗಮನಿಸುವಾಗ ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ದೇವರ ಹಳೆ ಒಡಂಬಡಿಕೆಯಲ್ಲಿ ಮಾಡಿದ್ದೇನು, ಕ್ರಿಸ್ತನ ಸಭೆಗೆ ದೇವರು ಹೊಸ ಒಡಂಬಡಿಕೆಯಲ್ಲಿ ಮಾಡಿದ್ದೇನು, ಈ ಒಂದು ಹೊಂದಾಣಿಕೆಗಳನ್ನು ತಿಳಿಸುವಂಥ ಅನೇಕ ಉತ್ತಮ ಬೋಧಕರುಗಳಿದ್ದಾರೆ. ಉದಾಹರಣೆಗೆ, ನಾವು ಪಂಚಾಶತಮ ದಿವಸ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಹೇಳುವಂಥ ಮಾತು ಹಳೆ ಒಡಂಬಡಿಕೆಯಲ್ಲಿ ನಮಗೆ ಇರುವಂಥ ವಿಚಾರ. ಇದು ಯಾಜಕಕಾಂಡ 23ನೇ ಅಧ್ಯಾಯದಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ. ಯಹೂದ್ಯರ ಪ್ರಕಾರ ವಿಮೋಚನಕಾಂಡ 19ನೇ ಅಧ್ಯಾಯವನ್ನು ಆಧರಿಸಿ ಯಹೂದ್ಯರಿಗೆ ಆ ಪಂಚಾಶತಮ ದಿವಸ ದೇವರು ಕಟ್ಟಳೆಗಳನ್ನ ಕೊಟ್ಟ ದಿವಸವಾಗ್ತದೆ. ಆದರೆ ಕ್ರಿಸ್ತನ ಸಭೆಗೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಪವಿತ್ರಾತ್ಮನನ್ನು ಸುರಿಸಿದಂಥ ದಿವಸವಾಗ್ತದೆ. ಯಹೂದ್ಯರಿಗೆ ದೇವರು ತನ್ನ ಕಟ್ಟಳೆಯನ್ನ ಕಲ್ಲಿನ ಹಲಗೆಗಳ ಮೇಲೆ ಸ್ವತಃ ತನ್ನ ಕೈಗಳಲ್ಲಿ ಆತನು ಬರೆಸಿ ಮೋಶೆಗೆ ಅದನ್ನು ಕೊಟ್ಟ. ಮೋಶೆ ಅವುಗಳ ಸಹಿತವಾಗಿ ಆತನು ಇಳಿದು ಬರ್ತಾನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ದೇವರು ಪಂಚಾಶತಮ ದಿವಸದಂದು ಪರಲೋಕದಿಂದ ಪರಿಶುದ್ಧಾತ್ಮನನ್ನು ಕಳಿಸಿದ. ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯ ಮತ್ತು ಹೆಜ್ಕೇಲದಲ್ಲಿ ದೇವರು ಹೇಳಿರುವಂಥ ವಾಗ್ದಾನಗಳನ್ನ ನಾವು ಅನುಸರಿಸಿದರೆ ದೇವರು ತನ್ನ ಪವಿತ್ರಾತ್ಮನನ್ನು ನಮ್ಮೊಳಗೆ ಅನುಗ್ರಹಿಸಿ ಆತ ನಮ್ಮ ಹೃದಯ ಎಂಬ ಹಲಗೆಯ ಮೇಲೆ ಆತನು ತನ್ನ ವಾಕ್ಯಗಳನ್ನ, ಕಟ್ಟಳೆಗಳನ್ನ ನಮಗೆ ಬರೆಸಿಕೊಟ್ಟಿದ್ದಾನೆ. ಹೀಗೆ ಅನೇಕ ಹೋಲಿಕೆಗಳನ್ನ ತಿಳಿಸುವಂಥ, ಅದನ್ನು ಕಲೀಲಿಕ್ಕೆ ಬಹಳ ಸೊಗಸಾಗಿರುವಂಥ ಒಂದು ಸಂಗತಿ ಆಗ್ತದೆ. ಮತ್ತು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಬಹಳ ವೈಭವೀಕರಿಸಿದಂಥ ದೃಶ್ಯಗಳನ್ನ ನಮಗೆ ತೋರಿಸ್ತದೆ. ಬಹಳ ವಿಜೃಂಭಣೆಯಿಂದ ಕಾಣುವಂಥ ಘಟನೆಗಳನ್ನ ನಾವು ಅದನ್ನು ಗಮನಿಸಬಹುದು. ಅಥವಾ ಕೆಲವೊಂದು ಜಾಗತಿಕ ಮಟ್ಟದ ಕೆಲವು ಕಾರ್ಯಕ್ರಮಗಳಿಗೆ ಒಂದು ಗ್ರ್ಯಾಂಡ್ ಓಪನಿಂಗ್ ಕೊಡ್ತಾರೆ. ಬಹಳ ವಿಜೃಂಭಣೆಯ ಒಂದು
ಆರಂಭವನ್ನು ಘೋಷಿಸ್ತಾರೆ. ಹಾಗೆ ಕ್ರಿಸ್ತನ ಸಭೆಯ ಕುರಿತಾಗಿ ದೇವರು ಬಹಳ ವೈಭವೀಕರಿಸಿದ ಅಥವಾ ಬಹಳ ವಿಜೃಂಭೀಕರಿಸಿದ ಒಂದು ಆರಂಭವನ್ನು ದೇವರು ಈ ಅಧ್ಯಾಯದಲ್ಲಿ ನಮಗೆ ತೋರಿಸ್ತಾನೆ. ಎಲ್ಲೋ ಬಹಳ ಸೊಗಸು. ಆರಂಭದಲ್ಲಿ ಏನಾಯಿತು ನಮಗೆ ಚೆನ್ನಾಗಿ ಗೊತ್ತು. ಒಂದು ದೊಡ್ಡ ಸಪ್ಪಳವಾಗ್ತದೆ. ಆಗ ಯೇಸುಕ್ರಿಸ್ತನ ಶಿಷ್ಯರು ಮತ್ತು ಆತನನ್ನು ಹಿಂಬಾಲಿಸಿದವರಲ್ಲಿ ಅನೇಕರು, ಒಂದು ವೇಳೆ ಬಹಳ ನಿರ್ದಿಷ್ಟವಾಗಿ ಹೇಳಬೇಕಾದರೆ ಪಸ್ಕ ಹಬ್ಬದ ದಿವಸದಂದು ಯೇಸುಕ್ರಿಸ್ತನೊಂದಿಗೆ ಆತನ ದೇಹ ರಕ್ತಗಳನ್ನ ಸ್ವೀಕರಿಸಿ ಆತನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡ ಜನರ ಗುಂಪು ಆ ಮೇಲಂತಸ್ತಿನ ಕೊಠಡಿಯಲ್ಲಿದೆ. ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವುದಕ್ಕೆ ಮೊದಲು ಅವರಿಗೆ ಆತನು ಕೊಟ್ಟಂಥ ಒಂದು ಪ್ರಾಮುಖ್ಯವಾದ ಅಪ್ಪಣೆ, ದೇವರು ಮೇಳಲೋಕದಿಂದ ಶಕ್ತಿನ ಹೊದಿಸುವ ತನಕ ನೀವು ಯೆರೂಸಲೇಮಿನಲ್ಲೇ ಕಾದುಕೊಂಡಿರ್ರಿ. ಇನ್ನು ಕೆಲವೇ ದಿವಸಗಳಲ್ಲಿ ನಿಮ್ಗೆ ಅದು ಆಗ್ತದೆ. ಹಾಗಾದ್ರೆ ಅವರು ಭೂಮಿ ಮೇಲೆ ಹಾಗೆ ಕಾಯ್ತಾ ಇದ್ದಾಗ ಅದು 10ನೇ ದಿವಸವಾಗ್ತದೆ. ಯೇಸುಕ್ರಿಸ್ತನು ದಿವ್ಯಾರೋಹಣವಾಗಿ ಪರಿಶುದ್ಧಾತ್ಮನು ಅವರ ಮೇಲೆ ಬರುವುದಕ್ಕೆ 10 ದಿವಸವಾಗ್ತದೆ. ಪರಿಶುದ್ಧಾತ್ಮನು ಅವರ ಮೇಲೆ ಸುರಿಸಲ್ಪಟ್ಟದ್ದು ಎಂತಹ ದೊಡ್ಡ ವಿಷಯ ಎಂಬುದಾಗಿ ಹೇಳಿದ್ರೆ, ಯೋಹಾನ 7:39 ಪ್ರಕಾರ ಯೇಸುಕ್ರಿಸ್ತನು ಮಹಿಮಾ ಪದವಿಯನ್ನು ಅಲಂಕರಿಸಿದ್ದಾನೆ. ಅಂದರೆ ತಂದೆಯ ಬಲಪಾರ್ಶ್ವದಲ್ಲಿ ತಂದೆಯಾದ ದೇವರು ಯಾರಿಗೆ ಅತಿ ಶ್ರೇಷ್ಠವಾದ ನಾಮವನ್ನು ಅನುಗ್ರಹಿಸಿ ಯಾರಿಗೆ ಅತ್ಯುನ್ನತ ಸ್ಥಾನವನ್ನು ಅನುಗ್ರಹಿಸ್ತಾನೋ, ಅಂದರೆ ದೇವಾದಿದೇವನು ಫಿಲಿಪ್ಪಿಯರ 6, 7, 8, 9, 10, 11 ವಚನಗಳ ಪ್ರಕಾರ ಮತ್ತು ಮುಖ್ಯವಾಗಿ 9ನೇ ವಚನದ ಪ್ರಕಾರ ದೇವಾದಿದೇವನು ದೇವರಿಗೆ ಆಗಿರುವವನು ಆತನು ಆ ಪದವಿಗಳನ್ನು ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಾದ ನಮಗೆ ಆತನು ಸಾದೃಶ್ಯನಾಗಿ, ಅದರಲ್ಲೂ ಮರಣವನ್ನೆಂದರೆ ಶಿಲುಬೆ ಮರಣವನ್ನು ಹೊಂದುವಷ್ಟು ವಿಧೇಯನಾಗಿ ತನ್ನನ್ನು ತಗ್ಗಿಸಿಕೊಂಡನಲ್ಲ. ವಿಧೇಯನಾಗಿ ತಂದೆಯಾದ ದೇವರಿಗೆ ವಿಧೇಯತೆಯನ್ನು ತೋರಿ ತಗ್ಗಿಸಿಕೊಂಡಲ್ಲ. ಈತನನ್ನು 9ನೇ ವಚನಕ್ಕೆ ಬರುವಾಗ ತಂದೆಯಾದ ದೇವರು ಈ ಕಾರಣದಿಂದ ಆತನಿಗೆ ಅತ್ಯುನ್ನತ ಸ್ಥಾನಕ್ಕಿರಿಸಿ ಆತನಿಗೆ ಅತಿ ಶ್ರೇಷ್ಠವಾದ ನಾಮವನ್ನು ಕೊಡ್ತಾನೆ. ಹಾಗಾದ್ರೆ ಯೇಸು ಅತಿ ಶ್ರೇಷ್ಠ ನಾಮಾಂಕಿತನಾಗಿ ಅತ್ಯುನ್ನತ ಪದವಿಯನ್ನು ಅಲಂಕರಿಸಿದ ಕೂಡಲೇ ನಿರ್ದಿಷ್ಟವಾಗಿ ಆತನು ಪ್ರಾರ್ಥಿಸಿರಲಿಕ್ಕೆ ಸಾಧ್ಯ. ಯೋಹಾನ 14:16 ಪ್ರಕಾರ ಆಗ ತಂದೆಯಾದ ದೇವರು ಕೂಡಲೇ ತಡ ಮಾಡದೆ ಭೂಮಿ ಮೇಲೆ ತನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಶಿಷ್ಯರ ಗುಂಪಿನ ಮೇಲೆ ಅಥವಾ ಸಭೆಗೆ ಆರಂಭದ ಗುಂಪಿನ ಮೇಲೆ ದೇವರು ಪರಿಶುದ್ಧಾತ್ಮನನ್ನು ಸುರಿಸಿ ಅದನ್ನು ಯೋವೇಲ ಗ್ರಂಥದ ಪ್ರಕಾರ ಪೇತ್ರನು ಉಲ್ಲೇಖಿಸುವಂತೆ ಕಡೆಯ ಕಾಲ ಎಂಬುದಾಗಿ ಹೇಳ್ತಾನೆ. ಇಂದಿನವರೆಗೂ ಅಥವಾ ಕಡೆ ದಿವಸಗಳಲ್ಲಿ ಇಂದಿನವರೆಗೂ ಆತನು ಪವಿತ್ರಾತ್ಮನನ್ನು ಸುರಿಸ್ತಲೇ ಇರುವಲ್ಲಿ, ಅಂದರೆ ಯೇಸುಕ್ರಿಸ್ತನಲ್ಲಿ ನಂಬಿಕೆಟ್ಟವರ ಮೇಲೆ ಆತನು ಸುರಿಸ್ತಲೇ ಇರುವಲ್ಲಿ, ಅಥವಾ ವಿಧ ವಿಧ ಸವಾಲುಗಳ ಎದುರು ದೇವಜನರು ಹೋಗುವಾಗ ಆ ಸವಾಲುಗಳನ್ನು ಜಯಿಸುವಂಥ ಬಲವನ್ನು ಆತನು ಸುರಿಸ್ತಿರುವಲ್ಲಿ, ಇಂದಿಗೂ ದೇವರು ಹೇಳಿದ ಆ ಕಡೆಯ ದಿವಸಗಳು ಇಂದಿಗೂ ಅಸ್ತಿತ್ವದಲ್ಲಿದೆ. ಇದೆಲ್ಲವೂ ದೇವರ ಅಧೀನತೆಯಲ್ಲಿರುವಂಥ ಕಾಲಗಳು. ದೇವರಿಗೆ ಸ್ತೋತ್ರ. ಆ ದಿನ ಒಂದು ದೊಡ್ಡ ಶಬ್ದ ಬರ್ತದೆ, ಬಲವಾದ ಬಿರುಗಾಳಿ ಬೀಸ್ತದೋ ಎಂಬುವಂಥ ಶಬ್ದ ಆಕಾಶದಿಂದ ಉಂಟಾಗ್ತದೆ. ಬೆಂಕಿಯು ಅದು ಒಬ್ಬೊಬ್ಬರ ಮೇಲೆಯೂ ಉರಿಯುತ್ತಿರುವ ವಿಂಗಡಿಸಿಕೊಂಡ ನಾಲ್ಗೆಗಳಂತೆ ಇಳಿದು ಬರ್ತದೆ. ಯಾರ ಮೇಲೆಲ್ಲ ಇಳಿದು ಬಂತು ಅವರೆಲ್ಲರೂ ಪವಿತ್ರಾತ್ಮನ ಅವರವರಿಗೆ ನುಡಿಯುವ ಶಕ್ತಿ ಕೊಟ್ಟ ಪ್ರಕಾರ ಅವರೆಲ್ಲರೂ ವಿಧ ವಿಧ ಭಾಷೆಗಳಲ್ಲಿ ಮಾತನಾಡಿದ್ದಾರೆ. ಹಬ್ಬವನ್ನು ಆಚರಿಸುವುದಕ್ಕಾಗಿ ಪ್ರಪಂಚದ ಬೇರೆ ಬೇರೆ ಜಾಗತಿಕ ಪ್ರದೇಶಗಳಿಂದ ಅಥವಾ ಬೇರೆ ಬೇರೆ ಭೌಗೋಳಿಕ ಪ್ರದೇಶಗಳಿಂದ ಸೇರಿ ಬಂದಿದ್ದ ಯಹೂದ್ಯರೆಲ್ಲರೂ ಅವರು ಆ ದೇಶದಲ್ಲಿ ಮಾತನಾಡುವ ಭಾಷೆಗಳಲ್ಲಿ ದೇವರ ಮಹತ್ವಗಳನ್ನ ಕೇಳಿಸಿಕೊಳ್ತಾರೆ. ಅದರಲ್ಲಿ ಕೆಲವರು ಅದನ್ನ ಗೇಲಿ ಮಾಡ್ತಾರೆ, ಕುಡಿದಿರ್ಬೇಕೆಂಬುದಾಗಿ. ಆ ಸಂದರ್ಭಕ್ಕೆ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತವಾಗಿ ಎದ್ದು ನಿಂತು ಆತನು ಈ ಎಲ್ಲಾ ಘಟನೆಗಳು ಏನೆಂಬುದನ್ನು ಆತನು ಪ್ರವಾದನೆ ಸಹಿತವಾಗಿ, ಯೋವೇಲ ಗ್ರಂಥದಲ್ಲಿರುವ ಪ್ರವಾದನೆ ಸಹಿತವಾಗಿ, ನಂತರದಲ್ಲಿ ದಾವೀದನು ಬರೆದ ಕೀರ್ತನೆಗಳಲ್ಲಿ ಇರುವ ಉಲ್ಲೇಖಗಳ ಸಹಿತವಾಗಿ, ವಿಶೇಷವಾಗಿ 16ನೇ ಅಧ್ಯಾಯವನ್ನು ಮತ್ತು ಇನ್ನು ಕೆಲವು ಅಧ್ಯಾಯಗಳನ್ನ ಉಲ್ಲೇಖಿಸಿ ಅದರಲ್ಲಿರೋ ಮಾತುಗಳನ್ನು ಆತನು ಹೇಳ್ತಾ ಇದೆಲ್ಲವೂ ಏನೆಂಬುದಾಗಿ ಹೇಳ್ತಾನೆ. ಮೊದಲು ಆ ದಿನ ಅವರ ಮೇಲೆ ಸುರಿಸಲ್ಪಟ್ಟ ಪರಿಶುದ್ಧಾತ್ಮನು ಏನೆಂಬುದನ್ನು ಆತನು ತಿಳಿಸ್ತಾನೆ. ಅದು ಯೋವೇಲ ಗ್ರಂಥದ ಪ್ರಕಾರ ಹೇಗೆ ನಡೆಯುತ್ತೆಂಬುದನ್ನು ಆತನು ತಿಳಿಸ್ತಾನೆ. ನಂತರದಲ್ಲಿ ಯೇಸು ಕ್ರಿಸ್ತನನ್ನು ದೇವರು ಮರಣಕ್ಕೆ ಒಪ್ಪಿಸಿ ಆತನ ಜೀವದಿಂದ ಎಬ್ಬಿಸಿದ್ದು, ಆತನೆದುರು ಮರಣ ಸೋತು ಹೋದದ್ದು, ಇದೆಲ್ಲವೂ ದೇವರು ಪ್ರವಾದನೆಗಳಲ್ಲಿ ವಿಶೇಷವಾಗಿ ಕೀರ್ತನೆಗಳಲ್ಲಿ ಹೇಳಿದ ಪ್ರಕಾರವೇ ಆತನ ಶರೀರವನ್ನು ಕೊಳೆಯುವ ಅವಸ್ಥೆಗೆ ದೇವರು ಬಿಡಲಿಲ್ಲ ಎನ್ನುವಂಥದ್ದು. ಮತ್ತು ದಾವೀದನ ಸಮಾಧಿಯು ಇಂದಿನವರೆಗೂ ಅವರ ಮಧ್ಯದಲ್ಲಿ
ಇದೇ ಆದರೆ ದಾವಿದನ ಎದ್ದು ಬರಲಿಲ್ಲ. ಹಾಗಾದ್ರೆ ದಾವಿದನೇ ಯೇಸುವನ ಒಡೆಯನೆಂಬುದಾಗಿ ಕರೆದದ್ದು. ಹಾಗಾದ್ರೆ ದಾವಿದನೇ ಯೇಸುವನ ಒಡೆಯನೆಂಬುದಾಗಿ ಕರೆದಿದ್ರೆ ಆತನು ಮಹಿಮಾ ಪದವಿಯಲ್ಲಿ ಇನ್ನೂ ಆತನು ತಂದೆ ಬಲಭಾಗದಲ್ಲಿ ಇರುವಂಥದ್ದು. ಆತನೀಗ ಮಹಿಮಾ ಪದದಲ್ಲಿ ಇರುವುದರ ಕುರಿತಾಗಿ ಹೇಳುವಾಗ ದಾವಿದನ ಸಿಂಹಾಸನದ ಮೇಲೆ ಒಬ್ಬ ನಿರಂತರ ಅರಸನ ಕುರಿತಾಗಿ ಮಾತನಾಡ್ತಾನೆ. ದಾವಿದನ ಸಂತತಿಯಲ್ಲಿ ಹುಟ್ಟುವ ಅರಸರೆಲ್ಲರೂ ಅವರ ಆಯುಷ್ಕಾಲ ಇರುವ ತನಕ ಇರ್ತಿದ್ರು, ನಂತರ ಸಾಯ್ತಿದ್ರು. ನಂತರ ಅವರ ಸಂತತಿ ಇನ್ನೊಬ್ಬನು ಅರಸನಾಗ್ತಿದ್ದ, ನಂತರ ಅವನು ಸಾಯ್ತಿದ್ದ. ಹಾಗಾದರೆ ನಿರಂತರವಾಗಿ ಇರತಕ್ಕ ಒಬ್ಬ ಅರಸನು ಬೇಕಾಗಿರುವಲ್ಲಿ ಹಾಗಾದರೆ ಯೇಸುವೆ ನಿರಂತರವಾಗಿ ಕೂರತಕ್ಕ ದಾವಿದನ ಅಂಕುರ ಎಂಬುದನ್ನು ಅಲ್ಲಿ ಮನದಟ್ಟು ಮಾಡುವಾಗ ಆತನು ಹೇಳ್ತಾನೆ, ಸತ್ತಿದ್ದ ಕ್ರಿಸ್ತನನ್ನು ತಂದೆಯು ಬದುಕಿಸಿದ್ರಲ್ಲಿ, ಅಥವಾ ಯೇಸು ಸತ್ತು ಜೀವಿತನಾಗಿ ಗೆದ್ದಿರುವಲ್ಲಿ, ಇನ್ನು ಮರಣದ ಆಳ್ವಿಕೆ ಆತನ ಶರೀರದ ಮೇಲೆ ಇಲ್ಲದಿರುವಲ್ಲಿ ಯೇಸುವಿನ ಪುನರುತ್ಥಾನದ ಮಹತ್ವ, ಯೇಸು ಈಗ ದಾವಿದನ ಸಿಂಹಾಸನದ ಮೇಲೆ ಕುಳಿತು ನಿರಂತರವಾದ ಅರಸುತನವನ್ನು ಮಾಡುವುದನ್ನು ಆತನು ಅಲ್ಲಿ ಉಲ್ಲೇಖಿಸ್ತಾನೆ. ಈ ಪದವಿಗೆ ಯೇಸು ಬಂದಿರುವುದರಿಂದಲೇ ಈಗ ಆ ಪರಲೋಕದ ಆ ಮಹಿಮೆ, ನಾವೆಲ್ಲರೂ ಕಳಕೊಂಡಿದ್ದ ದೇವರ ಮಹಿಮೆ, ಪರಿಶುದ್ಧಾತ್ಮನನ್ನು ದೇವರಿಗೆ ನಮ್ಮ ಮೇಲೆ ಸುರಿಸಿದ್ದಾನೆ ಎಂಬುದನ್ನು ಆತನು ಖಚಿತಪಡಿಸ್ತಾನೆ. ಹಾಗಾದರೆ ಯೇಸು ಯಾರೆಂಬುದನ್ನು ತಿರುಗಿ ಒತ್ತಿ ಹೇಳುವಾಗ 36ನೇ ವಚನಕ್ಕೆ ಬರುವಾಗ ಆತನು ಬಹಳ ಗಂಭೀರವಾಗಿ ಹೇಳ್ತಾನೆ, ನೀವು ಶಿಲುಬೆಗೆ ಹಾಕಿಸಿದ. ಪೇತ್ರ ಮಾತುಗಳನ್ನ ಹೇಳುವಾಗ ಆತನು ಯಾವ ಅಳುಕಿಲ್ಲದೆ ಆತನು ಹೇಳಿದ್ದಾನೆ. 4ನೇ ಅಧ್ಯಾಯದಲ್ಲೂ ಹಾಗೆ ಮಾತನಾಡ್ತಾನೆ, ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನು ದೇವರು ಒಡೆಯನನ್ನಾಗಿ ಕ್ರಿಸ್ತನನ್ನಾಗಿ ಮಾಡಿದಾನೆಂಬುದು ಇಸ್ರೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂಬುದಾಗಿ ಹೇಳುವಾಗ, ಹಾಗಾದರೆ ಯೇಸುವಿನ ಎಲ್ಲಾ ಕುರಿತಾದ ಯೇಸುವಿನ ಹೆಸರಿನಲ್ಲಿ ಸಿಕ್ಕೋ ಪವಿತ್ರ ಆತ್ಮ, ಯೇಸು ಮರಣವನ್ನು ಜಯಿಸಿದ್ದು, ತಂದೆ ಯೇಸುವನ ಜೀವದಿಂದ ಎಬ್ಬಿಸಿದ್ದು, ಆತನ ಶರೀರ ಕೊಳೆದೇ ಇದ್ದದ್ದು, ದಾವಿದನ ಆತನನ್ನು ಒಡೆಯನೆಂಬುದಾಗಿ ಕರೆದದ್ದು, ದಾವಿದನ ಸಿಂಹಾಸನದ ಮೇಲೆ ನಿರಂತರವಾಗಿ ಅರಸುತನ ನಡೆಸುವವನು ಈತನೀಗ ಮಹಿಮಾ ಪದವಿಯಲ್ಲಿದ್ದಾನೆ, ಆತನು ಮಹಿಮಾ ಪದವಿಯಲ್ಲಿದ್ದಾನೆಂಬುದಕ್ಕೆ ಆಧಾರ ಈಗ ಅಲ್ಲಿ ಸುರಿಸಲ್ಪಟ್ಟ ಶಿಷ್ಯರ ಮೇಲೆ ಸುರಿಸಲ್ಪಟ್ಟ ಪರಿಶುದ್ಧಾತ್ಮ. ಇದನ್ನೆಲ್ಲ ಕೇಳುವಾಗ ಯೇಸುವನ್ನೇ ನಾವು ಶಿಲುಬೆಗೆ ಹಾಕಿಸಿದ್ದು ಎಂಬುದಾಗಿ ಅವರು ಅರ್ಥಕೊಳ್ಳುವಾಗ ಮುಂದಿನ 32ನೇ ವಚನ ಹೇಳ್ತದೆ, ಅವರ ಹೃದಯದೊಳಗೆ ಚಚ್ಚಿದ ಅನುಭವ ಆಯಿತು, ಅಲುಗು ನೆಟ್ಟಂತಾಯಿತು. ಕೂಡಲೇ ಅವರೆಲ್ಲರೂ ಒಂದು ಪ್ರಶ್ನೆಯೊಂದಿಗೆ ಬರ್ತಾರೆ, ಸಹೋದರಿ ನಾವೇನು ಮಾಡಬೇಕು? ಪೇತ್ರನು ತಡ ಮಾಡದೆ ಹೇಳ್ತಾನೆ. ಈಗ 38ನೇ ವಚನಕ್ಕೆ ನಾವು ಬಂದರೆ ಅಲ್ಲಿ ತಡ ಮಾಡದೆ ಹೇಳ್ತಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಇಲ್ಲಿರುವಂಥ ಮಾತು ಎಲ್ಲವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು. ಪ್ರೇರೆ, ಈ ಮಾತುಗಳನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಕೆಲವೊಮ್ಮೆ ನಮ್ಮ ಮನೆಗಳಿಗೆ ಯಾರಾದರೂ ವಿವಾಹದ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಾಗ, ಒಂದು ವೇಳೆ ಕುಟುಂಬವಾಗಿ ನಾವು ಹೋಗ್ಲಿಕ್ಕೆ ಆಗದೆ ಇದ್ದಾಗ ಕುಟುಂಬದ ಹಿರಿಯರು ಹೇಳ್ತಾರೆ ಕರೆದವರಿಗೆ ಅಥವಾ ಆಹ್ವಾನ ಕೊಟ್ಟವರಿಗೆ, ಆ ದಿನ ನಾವಿರಲ್ಲ ಅಥವಾ ಆ ದಿನ ನಾವು ಬರ್ಲಿಕ್ಕಾಗಲ್ಲ, ನಮ್ಮ ಕುಟುಂಬದಿಂದ ಯಾರಾದರೂ ಒಬ್ರು ನಾವು ಬರ್ತೇವೆ, ಇಡೀ ಕುಟುಂಬವನ್ನು ಪ್ರತಿನಿಧಿಸಿ ಯಾರಾದರೂ ಒಬ್ರು ಬಂದೇ ಬರ್ತೇವೆ ಎಂಬುದಾಗಿ ಆಹ್ವಾನಿಸಿದವರಿಗೆ ಅವರು ಸಮಾಧಾನದ ಮಾತುಗಳನ್ನ ಮಾತನಾಡ್ತಾರೆ. ಹಾಗಾದ್ರೆ ಒಬ್ರು ಹೋದ್ರೆ ಇಡೀ ಕುಟುಂಬ ಅಲ್ಲಿ ಹೋದ ಹಾಗೆ ಲೆಕ್ಕ, ಅಥವಾ ಒಂದು ಕುಟುಂಬನ ಪ್ರತಿನಿಧಿಸಿ ಒಬ್ಬ ವ್ಯಕ್ತಿ. ಆದ್ರೆ ಇಲ್ಲಿ ಈ ಮಾತು ಹಾಗಲ್ಲ. ಯಾರ್ಯಾರ ಪಾಪ ಪರಿಹಾರ ಆಗ್ಬೇಕು ಅವರು ದೇವರ ಕಡೆ ತಿರುಗಲೇಬೇಕು. ಕುಟುಂಬದಲ್ಲಿ ಯಾರೊಬ್ರು ತಿರುಗಿದ್ರೆ ಅದು ನಡೆಯಲ್ಲ. ಯಾರದೋ ಹಸುವಿಗೆ ಯಾರೂ ಊಟ ಮಾಡಿದ್ರೆ ಆಗಲ್ಲ. ಅವರವರ ಹಸುವಿಗೆ ಅವರೇ ಊಟ ಮಾಡಬೇಕು. ಆದ್ರೆ ಅವರವರ ಪಾಪ ಪರಿಹಾರಕ್ಕೆ ಅವರೇ ದೇವರ ಕಡೆಗೆ ತಿರುಗಬೇಕು. ನಿನ್ನ ಪಾಪ ಪರಿಹಾರಕ್ಕೆ ನೀನೇ ದೇವರ ಕಡೆಗೆ ತಿರುಗಬೇಕು. ಪಾಪ ಪರಿಹಾರ ಆಗುವುದಕ್ಕಾಗಿ ಇಲ್ಲಿ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ ಎಂಬುದಾಗಿ ಹೇಳುತ್ತೆ. ಇದ್ರ ಮೇಲೆ ಗಲಿಬಿಲಿ ಬೇಡ. ಇಲ್ಲಿ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ ತಾನೇ ನಮ್ಗೆ ಹೇಳಿಕೊಟ್ಟಿದ್ದಾನೆ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ರಿ. ಇಲ್ಲಿ ಯಾವ ಗಲಿಬಿಲಿ ಗೊಂದಲಗಳು ಬೇಡ, ಆಗಲೇಬೇಕು. ನಂತರದಲ್ಲಿ ಈ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಬರ್ತದೆ, ಆಗ ನೀವು ಪವಿತ್ರಾತ್ಮ ದಾನ ಹೊಂದುವಿರಿ. ಮತ್ತು ಮುಂದುವರೆದು 39ರಲ್ಲಿ ಹೇಳ್ತಾನೆ, ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ. ಹಾಗಾದರೆ ದೇವರು ಇಲ್ಲಿ ಒಬ್ಬ ಮನುಷ್ಯನ ದೇವರ ಕಡೆ ತಿರುಗುವಾಗ ಇಡೀ ಕುಟುಂಬವನ್ನ ದೇವರು ಪರಿಗಣಿಸ್ತಿದ್ದಾನೆ. ಒಬ್ಬ ನೋಹನ ನಿಮಿತ್ತ ಇಡೀ ಕುಟುಂಬವನ್ನು ದೇವರು ಪರಿಗಣಿಸ್ತಾ, ಒಬ್ಬ ಜಕ್ಕಾಯನ ನಿಮಿತ್ತ ದೇವರು ಈ ಮನೆಗೆ ಎಂಬುದಾಗಿ ಇಡೀ ಕುಟುಂಬವನ್ನು ಪರಿಗಣಿಸ್ತಾ. ಸೆರೆಮನೆ ಅಧಿಕಾರಿಯೋ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆ ಆಗ ನೀನು ರಕ್ಷಣೆ ಹೊಂದುವಿ, ಆಗ ನಿನ್ನ ಕುಟುಂಬಕ್ಕೂ ಆ ಮಾತುಗಳನ್ನ ದೇವರು ಕುಟುಂಬಕ್ಕೆ ತಂದ. ಕರ್ತನಲ್ಲಿ ಪ್ರೀತಿ ದೈವ ಜನರೇ,
ನೀನು ಯೇಸು ಕ್ರಿಸ್ತನ ನಂಬಿದ ಮೇಲೆ ನಿನ್ನ ಮೇಲೆ ಪವಿತ್ರಾತ್ಮ. ಹಾಗಾದ್ರಲ್ಲಿ ನಾವು ಅರ್ಥ ಮಾಡಿಕೊಳ್ಳತಕ್ಕ ದೊಡ್ಡ ವಿಷಯ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಟ್ಟ ಮೇಲೆ ಮಾತ್ರವೇ, ನಂಬಿಕೆಟ್ಟವರಿಗೆ ಮಾತ್ರವೇ ಪರಿಶುದ್ಧಾತ್ಮನ ಹೊಂದಿಕೊಳ್ಳುವುದಕ್ಕೆ ಹಣ ಕೊಟ್ಟರು ಅಥವಾ ಯಾವ ಇನ್ಫ್ಲುಯೆನ್ಸು ಏನು ನಡೆಯಲ್ಲ, ಯಾವ ಲಂಚವೂ ನಡೆಯಲ್ಲ. ದೇವರು ನಿನಗಾಗಿ ನನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಜಜ್ಜಿದ, ನಮಗಾಗಿ ಅವಮಾನ ಅನುಭವಿಸಿದ ಯೇಸು ಕ್ರಿಸ್ತನನ್ನು ನಾವು ಸನ್ಮಾನಿಸಿದರೆ ತಂದೆಯಾದ ದೇವರು ನಮ್ಮನ್ನು ಸನ್ಮಾನಿಸ್ತಾನೆ. ಆಗ ಆತನು ತನ್ನ ಪರಿಶುದ್ಧಾತ್ಮನನ್ನು ಕೊಡ್ತಾನೆ. ಹಾಗಾದ್ರೆ ನೀನು ಪರಿಶುದ್ಧಾತ್ಮ ಹೊಂದಿಕೊಂಡ ಮೇಲೆ ನಿನಗೆ ಮಾತ್ರವಲ್ಲ, ದೇವರು ನಿನಗೂ ನಿನ್ನ ಮಕ್ಕಳಿಗೂ ದೂರವಾಗಿರುವ ಎಲ್ಲರಿಗೂ ಆಗದೆ ಅನೇಕರಿಗೆ ದೇವರು ಕೊಡಬೇಕಂತಿದ್ದಾನೆ. ಇನ್ನು ಯಾರ್ಯಾರು ಪವಿತ್ರಾತ್ಮನ ಪ್ರಪಂಚದಲ್ಲಿ ಹೊಂದಲಿಕ್ಕಿದ್ದಾರೋ ದೇವರು ಅದನ್ನು ಚೆನ್ನಾಗಿ ಬಲ್ಲ. ಹಾಗೆಲ್ಲ ಹೇಳಿ ಕಡೆಗೆ ಹೇಳ್ತಾನೆ, ಅಂತೂ ನಮ್ಮ ದೇವರಾಗಿರುವ ಕರ್ತನ ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಪರಿಶುದ್ಧಾತ್ಮನನ್ನು ಕೊಡಬೇಕೆಂಬುದಾಗಿ ದೇವರು ಆತುರಗೊಂಡಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ನಂಬಬೇಕೆಂಬುದನ್ನು ಆತನು ತೋರಿಸಿಕೊಡ್ತಾನೆ. ವಿಧೇಯರಾಗುವವರೆಲ್ಲರಿಗೂ ಆತನು ತಪ್ಪದೆ ಅನುಗ್ರಹಿಸ್ತಾನೆ. ಪರಿಶುದ್ಧಾತ್ಮನು ನಮ್ಮೊಳಗೆ ಇರುವಾಗ ನಾವು ತಿರುಗಿ ದೇವರ ಮಹಿಮೆಯನ್ನು ಕಂಡುಕೊಂಡವರು, ದೇವರ ನಿತ್ಯ ಜೀವನ ಹೊಂದಿಕೊಂಡವರು. ಆತನ ಯೇಸು ಕ್ರಿಸ್ತನು ಸಭೆಗಾಗಿ ಬಂದು ಸಭೆಯನ್ನು ಎತ್ತುವ ಸಂದರ್ಭದಲ್ಲಿ ನಿಶ್ಚಯವಾಗಿ ಅವರೆಲ್ಲರೂ ವಿಮೋಚಿಸಲ್ಪಡುವವರು, ಪುನರುತ್ಥಾನದ ಶರೀರವನ್ನು ಹೊಂದಿಕೊಳ್ಳುವವರು. ಪ್ರಿಯರೇ, ನಮಗೆ ಪರಿಶುದ್ಧಾತ್ಮನ ಅಗತ್ಯತೆ ಬಹಳ ಇದೆ. ಅವಶ್ಯವಾಗಿ ಬೇಕೇ ಬೇಕು, ಕಡ್ಡಾಯವಾಗಿ ಬೇಕು. ಇದಕ್ಕಾಗಿ ನಾವು ತವಕ ಪಡೋಣ, ದೇವರ ಮುಂದೆ ಶರಣಾಗೋಣ. ಪ್ರೀತಿ ಪರಲೋಕ ತಂದೆಯೇ, ಈ ವಾಕ್ಯಗಳಲ್ಲಿ ನಮ್ಮನ್ನು ದೃಢಪಡಿಸು, ಬಲಪಡಿಸು. ಕರ್ತನೆ, ನಾವು ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ಸನ್ಮಾನಿಸಿ ನಂಬಿ ನೀನು ನಮಗೆ ಪರಿಶುದ್ಧಾತ್ಮ ದಾನ ಕೊಡುವುದರಲ್ಲಿ ನೀನು ನಮ್ಮನ್ನು ಸನ್ಮಾನಿಸ್ತಿಲ್ಲಪ್ಪ. ಆ ಸನ್ಮಾನಕ್ಕೆ ನಾವು ಯೋಗ್ಯರಾಗುವಂತೆ ನಿನ್ನ ಮುಂದೆ ತಗ್ಗಿಸಿಕೊಂಡು ಬಂದು ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ನಾವು ನಂಬ್ತೇವೆ. ದೇವರು ನೀನು ಕೊಡುವಂಥ ಪರಿಶುದ್ಧಾತ್ಮನ ದಾನವನ್ನು ನಮ್ಮ ಮಕ್ಕಳಿಗೂ ನೀನು ನಿನ್ನ ಕಡೆಗೆ ಕರೆಯುವಂಥ ಎಲ್ಲರಿಗೂ, ದೂರವಾಗಿರುವವರಿಗೂ ಕೊಡ್ತಾನೆ ಎಂಬುದಾಗಿ ಹೇಳಿದೆಯಲ್ಲ ದೇವರೇ. ದೂರವಾಗಿರೋರು ಎಂಬುದಾಗಿ ಹೇಳುವಾಗ ನೀನು ಇಸ್ರಾಯೇಲರನ್ನು ಮಾತ್ರವಲ್ಲಪ್ಪ, ಪ್ರಪಂಚದ ಎಲ್ಲ ಜನರನ್ನು, ಸಕಲ ಜನಾಂಗ, ಕುಲ, ಭಾಷೆ, ಪ್ರಜೆಗಳವರೆಲ್ಲರನ್ನು ನೀನು ಪರಿಗಣಿಸ್ತಾ ಇದ್ದಿ. ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ನಿನಗೆ ನಾವು ಮಹಿಮೆ ಸಲ್ಲಿಸ್ತಾ, ನೀನೇ ಮಹಿಮೆ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಕರ್ತನೇ, ಈ ವಾಕ್ಯವನ್ನು ಕೇಳಿ ನಂಬುತ್ತಿರೋರ ಮೇಲೆ ಈಗ ಪರಿಶುದ್ಧಾತ್ಮನ ಸುರಿಸಿ ಎಂಬುದಾಗಿ ಹೇಳ್ತಾ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.